ಅನೇಕ ಜನರು ಸ್ವಾಮಿಯ ಹೆಸರನ್ನು ಇಟ್ಕೊಳ್ತಾರೆ. ನಮ್ಮ ಮಠದಲ್ಲಿ, ಶೃಂಗೇರಿಯಲ್ಲಿ ನಮ್ಮ ಮಠದಲ್ಲಿ ಯಾರ್ಯಾರು ಸೇವೆಯನ್ನು ಮಾಡ್ತಾರೋ ಅಂಥವರಲ್ಲೇ ತುಂಬ ಜನ ಮಂಜುನಾಥ ಅನ್ನುವಂಥ ಹೆಸರು ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅಲ್ಲೇ ತುಂಬ ಜನ ಕೆಲಸ ಮಾಡೋರಲ್ಲಿ ಮಂಜುನಾಥ ಮಂಜು ಅಂತ ಹೆಸರಿಟ್ಕೊಂಡಿದ್ದವರು ಇದ್ದಾರೆ ಅಲ್ಲಿ. ಹಾಗಾಗಿ ಹೀಗೆ ಅನೇಕ ಕಡೆಗಳಲ್ಲಿ ವ್ಯಾಪಕವಾಗಿ ಮಂಜುನಾಥ ಸ್ವಾಮಿಯ ಭಕ್ತ ಮಹಾಜನರಿದ್ದಾರೆ. ಅಂತಹ ಒಂದು ಎಲ್ಲ ಜನರು ವಿಶೇಷವಾಗಿ ಶ್ರದ್ಧೆಯನ್ನು ಇಟ್ಟುಕೊಂಡಿರತಕ್ಕಂತಹ ಒಂದು ಶ್ರದ್ಧಾ ಕೇಂದ್ರವಾದ ಕ್ಷೇತ್ರವಾಗಿ ಈ ಧರ್ಮಸ್ಥಳ ಕ್ಷೇತ್ರವು ವಿರಾಜಮಾನವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮಾತ್ರವಲ್ಲದೆ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಯಾರು ಈ ಒಂದು ಸನಾತನ ವೈದಿಕ ಧರ್ಮವನ್ನು ಉದ್ಧಾರ ಮಾಡಿ ಅದ್ವೈತ ತತ್ವವನ್ನು, ಉಪನಿಷತ್ ಪ್ರತಿಪಾದಿತವಾದಂತಹ ಅದ್ವೈತ ತತ್ವವನ್ನು ಜನರಿಗೆ ತಿಳಿಸಿದ್ದು ಮಾತ್ರವಲ್ಲದೆ, ತಾತ್ವಿಕವಾದಂತಹ ವಿಚಾರಗಳನ್ನು ಹೇಳಿದ್ದು ಮಾತ್ರವಲ್ಲದೆ, ಒಂದು ಒಳ್ಳೆಯ ಸಮಾಜದ ನಿರ್ಮಾಣಕ್ಕಾಗಿ, ಒಂದು ಒಳ್ಳೆಯ ಮನುಷ್ಯನ ಒಳ್ಳೆಯ ರೀತಿಯಂತಹ ಜೀವನಕ್ಕಾಗಿ, ಉತ್ತಮವಾದಂತಹ ಜೀವನಕ್ಕಾಗಿ ಬೇಕಾಗಿರುವಂತಹ ಅನೇಕ ಉಪದೇಶಗಳನ್ನು ಸಹ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಒಂದು ಪ್ರಮುಖವಾದಂತಹ ಅವರ ಉಪದೇಶ ಅಂತಂದರೆ ಭಜಗೋವಿಂದ ಸ್ತೋತ್ರ. ಭಜಗೋವಿಂದ ಸ್ತೋತ್ರದಲ್ಲಿ ಅನೇಕ ಅದ್ಭುತವಾದಂತಹ ವಿಚಾರಗಳನ್ನು ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಉಪದೇಶ ಮಾಡಿದ್ದಾರೆ. ಮತ್ತೊಂದೇನು ಅಂತಂದರೆ, ಅವರು ಉಪದೇಶ ಮಾಡಿರ್ತಕ್ಕಂತಹ ವಿಚಾರಗಳು ಅದು ಯಾವುದೋ ಒಂದು ಸಮುದಾಯಕ್ಕೋ, ಒಂದು ಊರಿಗೋ, ಒಂದು ರಾಜ್ಯಕ್ಕೋ, ಒಂದು ದೇಶಕ್ಕೋ, ಒಂದು ಕಾಲಕ್ಕೋ ಸೀಮಿತವಾದಂತಹ ಉಪದೇಶಗಳಲ್ಲ. ಅವರು ಯಾವ ಉಪದೇಶಗಳನ್ನು ಮಾಡಿದ್ದಾರೋ ಆ ಉಪದೇಶಗಳು ಇಡೀ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಾದರೂ ಅವನಿಗೆ ಈ ಉಪದೇಶಗಳು ಬೇಕೇ ಬೇಕು. ಅಂತಹ ಉಪದೇಶಗಳನ್ನೇ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಉಪದೇಶಗಳಿಂದ ಪ್ರಯೋಜನ ಇದೆಯಾ? ಅದೆಲ್ಲ ಹಳೆಯ ಉಪದೇಶಗಳು, ಅದರಿಂದ ಈಗ ಕಾಲ ತುಂಬ ಬದಲಾಗಿಬಿಟ್ಟಿದೆ, ಅದರಿಂದ ಈಗ ಆ ಉಪದೇಶಗಳಿಂದ ಪ್ರಯೋಜನ ಇರುತ್ತಾ ಅನ್ನೋ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಅವರು ಮಾಡಿದಂತಹ ಉಪದೇಶಗಳು ಎಷ್ಟು ವರ್ಷಗಳಾದರೂ ಸಹ, ಎಷ್ಟು ಶತಮಾನಗಳು, ಸಹಸ್ರಮಾನಗಳು ಕಳೆದರೂ ಸಹ ಅವರು ಮಾಡಿದಂತಹ ಉಪದೇಶಗಳು ಸದಾಕಾಲ ನಮಗೆ ಪ್ರಸ್ತುತವೇ. ಅಂತಹ ಉಪದೇಶಗಳನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಯಾವುದೇ ದೇಶಕ್ಕೋ ಕಾಲಕ್ಕೋ ಸೀಮಿತವಾದಂತಹ ಉಪದೇಶಗಳಲ್ಲ ಅವರು ಮಾಡಿದ್ದು. ಯಾವ ದೇಶಕ್ಕೂ ಕಾಲಕ್ಕೂ ಸೀಮಿತವಲ್ಲದ, ಅಂದರೆ ಸದಾಕಾಲ ಎಲ್ಲರಿಗೂ ಬೇಕಾಗಿರುವಂತಹ ಉಪದೇಶಗಳನ್ನು ಶಂಕರಾಚಾರ್ಯರು ಮಾಡಿದ್ದಾರೆ.